ಸಮಸ್ತ ನಾಡಿನ ಜನತೆಗೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ನವೆಂಬರ್ 26ನ ಯಾಕೆ ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ? ಸಂವಿಧಾನ ಅಂದರೆ ಏನು? ಎಷ್ಟು ದೇಶಗಳಿಂದ ಈ ಸಂವಿಧಾನವನ್ನು ತೆಗೆದುಕೊಂಡಿದ್ದೀವಿ? ಇದನ್ನು ರಚನೆ ಮಾಡಿದವರು ಯಾರು? ಈ ಸಂವಿಧಾನ ರಚನೆ ಮಾಡೋದಕ್ಕೆ ಎಷ್ಟು ದಿನವಾಯಿತು? ಎಷ್ಟು ದುಡ್ಡು ಖರ್ಚಾಯಿತು? ಯಾಕೆ ಈ ಸಂವಿಧಾನವನ್ನು ಆಚರಣೆ ಮಾಡಬೇಕು ಅಥವಾ ಯಾಕೆ ನಮ್ಮ ದೇಶಕ್ಕೆ ಸಂವಿಧಾನ ಬೇಕು? ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತೀವಿ. ಅಂದ ಹಾಗೆ ನೋಡಿ, ಮೊದಲು ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಿರಲಿಲ್ಲ. ಯಾವಾಗಿಂದ? ಈ 2014 ನಂತರ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಆಯ್ಕೆ ಆದಮೇಲೆ ಅವರು ಒಂದು ನಿರ್ಧಾರವನ್ನು ತಗೋತಾರೆ. ಅದೇನಪ್ಪ ಅಂದರೆ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ. ಹಾಗಾದರೆ ಅದಕ್ಕಿಂತ ಮುಂಚೆ ನಾವು ಆಚರಣೆ ಮಾಡ್ತಿರ್ಲಿಲ್ವಾ ಅಂದರೆ ಮಾಡ್ತಾ ಇದ್ವಿ. ಯಾವಾಗ? ಜನವರಿ 26, 1950ಕ್ಕೆ ಗಣರಾಜ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಗಣರಾಜ್ಯ ಅಂದರೆ ಏನು? ಅವತ್ತು ನಮ್ಮ ಸಂವಿಧಾನವನ್ನು ಅಧಿಕೃತವಾಗಿ ನಾವು ಪಡೆದುಕೊಂಡಿದ್ವಿ ಅಂತ. ಸೊ ಹಾಗಾಗಿ ಈ ಸಂವಿಧಾನವನ್ನು ಯಾಕೆ ರಚನೆ ಮಾಡಿದ್ರು, ಯಾರು ರಚನೆ ಮಾಡಿದ್ರು ಅಂತ ನೋಡೋದಾದರೆ, ನಮಗೆ ಸ್ವತಂತ್ರ ಬಂದಿದ್ದು ಯಾವಾಗ ಹೇಳಿ? ಆಗಸ್ಟ್ 15, 1947. ಅವತ್ತಿನ ದಿನ ನಮ್ಮ ಹತ್ರ ಸಂವಿಧಾನ ಇತ್ತಾ ಅಂತ ನೀವು ಕೇಳಿದ್ರೆ ನಮ್ಮ ಹತ್ರ ಸಂವಿಧಾನ ಇರಲಿಲ್ಲ. ಈ ಸಂವಿಧಾನಕ್ಕೆ ಒಂದು ಇತಿಹಾಸನ ಇದೆ. ನಮಗಿನ್ನೂ ಸ್ವತಂತ್ರ ಬಂದಿರಲಿಲ್ಲ. 1920ಕ್ಕೆ ಲಾಹೋರ್ನಲ್ಲಿ ಒಂದು ಅಧಿವೇಶನ ನಡೆಯುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಒಂದು ಚುನಾವಣೆ ನಡೀತಾ ಇರುತ್ತೆ. ಈ ಚುನಾವಣೆ ಯಾಕಪ್ಪ ಅಂತಂದರೆ ಭಾರತ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವ ಸಲುವಾಗಿ ಈ ಚುನಾವಣೆ. ಅಂದರೆ ಗೊತ್ತಿತ್ತು ಅವತ್ತಿನ ನಮ್ಮ ಹಿರಿಯರಿಗೆ ನಮ್ಮ ದೇಶ ಒಂದು ದಿನ ಸ್ವತಂತ್ರಗೊಳ್ಳುತ್ತೆ, ಆಗ ನಮ್ಮ ದೇಶಕ್ಕೆ ಸಂವಿಧಾನ ಬೇಕಾಗತ್ತೆ. ಸಂವಿಧಾನ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಕೆಲವೊಬ್ಬರಿಗೆ, ಇವತ್ತು ನಮ್ಮ ದೇಶದಲ್ಲಿರುವ ಕಾನೂನುಗಳು, ನಮಗೆ ಬಂದಿರುವಂಥ ಏನು ಹೇಳ್ತೀವಿ ವೈಯಕ್ತಿಕ ಹಕ್ಕು ಆಗಿರ್ಬೋದು, ಅಥವಾ ಚುನಾವಣೆಯ ಹಕ್ಕಾಗಿರ್ಬೋದು, ಅಥವಾ ಜೀವನ ಮಾಡುವ ಹಕ್ಕಾಗಿರ್ಬೋದು, ಓಡಾಡುವ ಹಕ್ಕು, ಮಾತನಾಡುವ ಹಕ್ಕು, ಆಸ್ತಿ ಖರೀದಿ ಮಾಡುವ ಹಕ್ಕು, ಹಾಗೆ ಸುಮಾರು ನೀವು A to Z ನೀವು ನೋಡೋದಾದ್ರೆ ಸಂವಿಧಾನ ಎಷ್ಟು ಪೇಜ್ ಇದೆ, ಎಷ್ಟು kg ತೂಕ ಇದೆ, ಹಾಗೆ ಅದನ್ನ ಹೇಗೆ ಬರೆದ್ರು, ಇವತ್ತು ಒರಿಜಿನಲ್ ಸಂವಿಧಾನ ನಮ್ಮ ದೇಶದಲ್ಲಿ ಇದೆಯಾ ಅದನ್ನ ನೋಡೋದಾದ್ರೆ ಅದು ಎಲ್ಲಿ ಸಿಗುತ್ತೆ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡಬೇಡಿ. ನೋಡಿ, 1929ರಲ್ಲಿ ಲಾಹೋರ್ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವತಿಯಿಂದ ಒಂದು ಚುನಾವಣೆ ನಡೆಯುತ್ತೆ. ಭಾರತದ ಭವಿಷ್ಯವನ್ನು ನಿರ್ಧಾರ ಮಾಡುವ ಸಲುವಾಗಿ ಅವತ್ತಿನ ಚುನಾವಣೆ ನಡೆಯೋದು. ಆ ಚುನಾವಣೆಯಲ್ಲಿ ಪ್ರೆಸಿಡೆಂಟ್ ಆಗಿ ಯಾರಪ್ಪ ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಅಧಿಕೃತವಾಗಿ ಚುನಾವಣೆಯನ್ನ ಗೆಲ್ತಾರೆ. ಗೆದ್ದಾದ ನಂತರ ಈ ಚುನಾವಣೆ ಮಾಡಿದ್ದ ಮುಖ್ಯ ಉದ್ದೇಶ ಏನಪ್ಪ ಆಗಿತ್ತು ಅಂದ್ರೆ, ನೋಡಿ ನಮ್ಮ ಭಾರತಕ್ಕೆ ಇನ್ನೂ ಸ್ವತಂತ್ರ ಬಂದಿಲ್ಲ. ಅಂದ್ರೆ 1930 ಅಂದ್ರೆ ಯೋಚನೆ ಮಾಡಿ, ಭಾರತ ದೇಶಕ್ಕೆ ಒಂದಲ್ಲ ಒಂದಿನ ಸ್ವತಂತ್ರ ಬರುತ್ತೆ, ಆಗ ನಮಗೆ ಸಂವಿಧಾನ ಬೇಕು ಅಂತ ಅವರು ಮುಂಚಿತವಾಗಿ ಅದನ್ನ ಪ್ಲಾನ್ ಮಾಡ್ತಿರ್ತಾರೆ. ಏನಪ್ಪ ಅವತ್ತಿನ ವಿಷಯ ಅಂತಂದ್ರೆ, ಸೊ ಯಾವುದರ ಮೇಲೆ ಅದನ್ನ ನಿರ್ಧಾರ ಮಾಡಿದ್ರು ಅಂದ್ರೆ, ನೋಡಿ ಮೇಜರ್ ಆಗಿ 2 ವಿಷಯಗಳು ಅವತ್ತು ತಲೆ ಎತ್ತುತ್ತವೆ. ಅದೇನಪ್ಪ ಅಂದ್ರೆ, ಒಂದು ಬ್ರಿಟಿಷರ ಆಳ್ವಿಕೆಯನ್ನ ಮುಂದುವರಿಸಿಕೊಂಡು ಡಾಮಿನೆನ್ಸ್ ಸ್ಟೇಟಸ್ ಅನ್ನ ತೆಗೆದುಕೊಳ್ಳೋದು. ಇನ್ನೊಂದು ಸಂಪೂರ್ಣ ಸ್ವರಾಜ್, ಅಂದ್ರೆ ನಮಗೆ ಯಾರ ಆಡಳಿತವೂ ಬೇಡ, ನಮ್ಮ ದೇಶವನ್ನ ನಾವೇ ಆಳ್ವಿಕೆ ಮಾಡ್ಕೋತೀವಿ, ನಾವೇ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅಂತ. ಈಗ ಜವಾಹರ್ಲಾಲ್ ನೆಹರು ಅವರ ತಂದೆ ಕೂಡ ಈ ಡಾಮಿನೆನ್ಸ್ ಸ್ಟೇಟಸ್ ಅನ್ನುವಂತಹ ಒಂದು ಇದಕ್ಕೆ ವೋಟ್ ಹಾಕ್ತಾರೆ. ಅಂದರೆ ನಮಗೆ ಬ್ರಿಟಿಷರ ಆಳ್ವಿಕೆ ಬೇಕು, ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಇರಲಿ ಅನ್ನುವಂಥದ್ದು. ಇನ್ನು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಬಾಲ್ ಗಂಗಾಧರನಾಥ್ ತಿಲಕ್ ಆಗಿರ್ಬೋದು, ಅಥವಾ ಸ್ವತಃ ಜವಾಹರ್ಲಾಲ್ ನೆಹರು ಅವರೇ ಕೂಡ ಸಂಪೂರ್ಣ ಸ್ವರಾಜ್ ಆಗಬೇಕು, ನಮ್ಮ ದೇಶಕ್ಕೆ ಯಾರ ಆಡಳಿತವೂ ಮಾಡುವ ಅವಶ್ಯಕತೆ ಇಲ್ಲ, ನಮ್ಮ ದೇಶವನ್ನು ನಾವೇ ಮುಂದೆ ಸರಿದೋಗಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಇದಾಗುತ್ತೆ. ಸೊ ಹಾಗಾಗಿ ಇಲ್ಲಿ ವೋಟನ್ನು ಮಾಡಲಾಗುತ್ತೆ. ಎಲ್ಲರೂ ಕೂಡ ಸಂಪೂರ್ಣ ಸ್ವರಾಜ್ಯ ಬೇಕು, ನಮಗೆ ಯಾರ ಆಡಳಿತವೂ ಬೇಡ ಅಂತ ಹೇಳಿ ಇದಕ್ಕೆ ವೋಟ್ ಹಾಕ್ತಾರೆ. ಸೊ ಆಗ ಇದನ್ನು ಅಧಿಕೃತವಾಗಿ ಸ್ವತಂತ್ರ ದಿನಾಚರಣೆಯನ್ನೇ ಆಚರಿಸ್ಬೋದಲ್ಲ ಅಂತ ಅಂದ್ಕೊಂಡು 1930 ಜನವರಿ ಯಾವುದು ಲಾಸ್ಟ್ ಸಂಡೇ ಬರುತ್ತೆ ಆ ದಿನವನ್ನು ನಾವು ಇಂಡಿಪೆಂಡೆನ್ಸ್ ಡೇ ಆಗಿ ಅಧಿಕೃತವಾಗಿ ಅಲ್ಲದಿದ್ದರೂ ತಾತ್ಕಾಲಿಕವಾಗಿ ಆಚರಣೆಯನ್ನು ಮಾಡೋಣ ಅಂತ ಹೇಳಿ 1930 ಜನವರಿ ನೀವು ಲಾಸ್ಟ್ ಸಂಡೇ, ಲಾಸ್ಟ್ ಭಾನುವಾರ ನೋಡೋದಾದರೆ 26 ಬರುತ್ತೆ. ಸೊ ಹಾಗಾಗಿ ಅವತ್ತಿನ ದಿನ ಮೊದಲನೇದಾಗಿ ಆಚರಿಸುವಂತಹ ಸಂವಿಧಾನದ ದಿನಾಚರಣೆಯನ್ನು ಅವರು ಸ್ವತಂತ್ರ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ. ಸೊ ಈಗ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು, ತಾತ್ಕಾಲಿಕ ಸ್ವತಂತ್ರ ದಿನಾಚರಣೆ, ಅಧಿಕೃತವಾಗಿ ನಾವಿನ್ನೂ ಬ್ರಿಟಿಷರ ಆಳ್ವಿಕೆಯಲ್ಲೇ ಇದ್ದೀವಿ. ಸೊ ಈಗ ಸಂವಿಧಾನವನ್ನು ಶುರು ಮಾಡಬೇಕಲ್ವಾ? ಸೊ ಅದನ್ನು ಹೇಗೆ ಮಾಡಿದ್ರಪ್ಪ ಅಂದರೆ, ಒಂದು ಸಂವಿಧಾನ ಸಭೆಯನ್ನು ಮಾಡಬೇಕಾಗತ್ತೆ. ಈ ಸಂವಿಧಾನ ಸಭೆಯನ್ನು ಮಾಡಬೇಕಾದ್ರೆ ಅದರಲ್ಲಿ 22 ಸಭೆಗಳನ್ನ ಇಡ್ತಾರೆ. ಅಂದರೆ 22 ಕಮಿಟಿಗಳು, ಒಂದೊಂದು ಕಮಿಟಿಯಲ್ಲಿ ಇಂತಿಷ್ಟು ಜನರು ಮತ್ತು ಅವರ ಕೆಲಸ ಸಂವಿಧಾನವನ್ನು ಬೇರೆ ದೇಶಗಳಿಂದ, ಬೇರೆ ರಾಜ್ಯಗಳಿಂದ, ಪ್ರಪಂಚ ವ್ಯಾಪ್ತಿಯಲ್ಲಿರುವಂಥ ಸಂವಿಧಾನಗಳನ್ನು ನೋಡೋದು, ಅಲ್ಲಿಂದ ನಮಗೆ ಬೇಕಾದಂತಹ ಕಾನೂನುಗಳನ್ನು, ಸಂವಿಧಾನ ವ್ಯವಸ್ಥೆಗಳನ್ನು ತೆಗೆದುಕೊಳ್ಳೋದು. ಸೊ ಈ ರೀತಿ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ತಗೊಳ್ಳೇಬೇಕಲ್ವ? ಸೊ ಅವರದ್ದು ಡ್ರಾಫ್ಟ್ ಕಮಿಟಿ ಅವರ ಸಂವಿಧಾನ ಸಭೆಯಲ್ಲಿ
7 ಜನ ಸದಸ್ಯರಿರ್ತಾರೆ. ಸೊ ಇವ್ರದ್ದೇನು ಅಂದರೆ ಯಾರೆಲ್ಲ ಸದಸ್ಯರು ಆ ಡ್ರಾಫ್ಟನ್ನು ಮಾಡ್ತಾರೆ ಅಂದರೆ ಕಲೆ ಹಾಕ್ತಾರೆ. ಈಗ ಯಾವುದೋ ರಷ್ಯಾದಿಂದ ಯಾವುದು ನೋಡಿದ್ರು, ಸೆನೆಟ್ ನೋಡಿದ್ರು, ಅಮೇರಿಕಾದಿಂದ ನೋಡಿದ್ರು, USSR ಇಂದ ಒಂದು ನೋಡಿದ್ರು. ಸೊ ಹೀಗೆ ಎಲ್ಲ ಕಲೆ ಹಾಕುವಂಥ ಸಂವಿಧಾನದ ಪುಟಗಳನ್ನು ಇವರು ಫೈನಲೈಸ್ ಮಾಡುವುದು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅದಕ್ಕೆ ಅವರನ್ನು ಸಂವಿಧಾನದ ಪಿತಾಮಹ ಅಂತ ಕೂಡ ನಾವು ಕರೆಯೋದು. ಸೊ 22 ಕಮಿಟಿ ಇತ್ತು, ಅದರಲ್ಲಿ ಡ್ರಾಫ್ಟ್ ಕಮಿಟಿ ಡಾಕ್ಟರ್ BR ಅಂಬೇಡ್ಕರ್ ಅವರದಾಗಿತ್ತು. ಸೊ ಈಗ ಸಂವಿಧಾನದ ಏನು ಹೇಳ್ತೀವಿ ಅನ್ನೋನ್ ಫ್ಯಾಕ್ಟ್ಸ್, ಮಹತ್ವಗಳು ಏನೇನಪ್ಪ ಅಂತಂದರೆ ನೋಡಿ, ಪ್ರಪಂಚದಲ್ಲಿ ನೀವು ಯಾವುದೇ ಸಂವಿಧಾನವನ್ನು ತೆಗೆದುಕೊಳ್ಳಿ, ನಮ್ಮ ಪ್ರಪಂಚದಲ್ಲಿ ಇದುವರೆಗೂ 165 ಸಂವಿಧಾನಗಳಿವೆ. ಅದರಲ್ಲಿ ಕೆಲವು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕೈ ಬರಹದ ಅಂದರೆ ಬರಹದ ಸಂವಿಧಾನಗಳಿದ್ದರೆ, ಇನ್ನೂ ಕೆಲವು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗಳು ಕೂಡ ಇವೆ. ಅದರಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಎಲ್ಲಪ್ಪ ನಿಂತ್ಕೊಳ್ಳುತ್ತೆ ಅಂತ ನೀವು ಕೇಳೋದಾದರೆ, ವರ್ಲ್ಡ್ಸ್ ಲೆಂದಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತದ ಸಂವಿಧಾನ. ಮತ್ತು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಲ್ಲ, ರಿಟರ್ನ್ ಕೈ ಬರಹದಿಂದ ಬರೆದಿರುವಂತಹ ಸಂವಿಧಾನ ನಮ್ಮದು. ಅವತ್ತಿನ ಕಾಲಕ್ಕೆ ಈ ನಮ್ಮ ಸಂವಿಧಾನ 234 ಪೇಜ್ಗಳಷ್ಟು ಸಂವಿಧಾನವನ್ನು ತಯಾರಿ ಮಾಡ್ತಾರೆ. ಅಂದರೆ ಸಂಪೂರ್ಣವಾಗಿ ಸಂವಿಧಾನ ಬರೆದು ಮುಗಿಯೋ ಅಷ್ಟರಲ್ಲಿ 234 ಪೇಜ್ ಆಗಿರುತ್ತೆ. ಇದರ ತೂಕನ ನೀವು ನೋಡೋದಾದರೆ 13 kg ಇರುತ್ತೆ. ನಾವೊಂದು ಸಂವಿಧಾನ 13 kg ಬರೆದಿದ್ದಾರೆ ಅಂದರೆ ನೀವು ಆಶ್ಚರ್ಯಪಡ್ಬೋದು. ಎಷ್ಟು ದಿನನಪ್ಪ ಇದನ್ನು ಬರೆದ್ರು ಅಂದರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಸಂವಿಧಾನದ ಸಭೆಗಳು, ಸಂವಿಧಾನದ ಕಮಿಟಿ ಸದಸ್ಯರು ಇದರ ಮೇಲೆ ಕೆಲಸವನ್ನು ಮಾಡಿ ಸತತವಾಗಿ ಇದನ್ನು ಸಂಪೂರ್ಣವಾಗಿ ಮುಗಿಸ್ತಾರೆ. ಸುಮಾರು ಅವತ್ತಿನ ದಿನಕ್ಕೆ ನಮ್ಮ ಸಂವಿಧಾನವನ್ನು ರಚಿಸೋದಕ್ಕೆ ಖರ್ಚಾಗಿದ್ದು 64 ಲಕ್ಷ ರೂಪಾಯಿ. ನೀವು ನೋಡೋದಾದರೆ ಸಂವಿಧಾನದಲ್ಲಿ ಎಲ್ಲವೂ ಕೂಡ ಏನೇನೆಲ್ಲ ಬಂತು ಅದನ್ನೆಲ್ಲ ನಾವು ತಗೊಂಡ್ವಾ ಅಂದರೆ ಅಂತ ಕೇಳೋದಾದರೆ ಇಲ್ಲ. ನೋಡಿ, ಸುಮಾರು 2,000ಕ್ಕೂ ಅಧಿಕ ಅಮೆಂಡ್ಮೆಂಟ್ಗಳನ್ನು ನಾವು ಮಾಡಿದ್ದೀವಿ. ಈಗ ಯಾವುದೋ ವೈಯಕ್ತಿಕ ಹಕ್ಕು, ಮಾತನಾಡುವ ಹಕ್ಕು, ಅಥವಾ ಯಾವುದೋ ಒಂದು ಇದಿರುತ್ತೆ, ಯಾವುದೋ ಒಂದು ದೇಶದಿಂದ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ, ಕಾನ್ಸ್ಟಿಟ್ಯೂಷನಲ್ ಲಾನ ತಗೊಂಡಿರ್ತೀವಿ. ಸೊ ಆ ಕಾನೂನನ್ನು ನಾವು ನಮ್ಮ ನೆಲಕ್ಕೆ ಅನುಗುಣವಾಗಿ ಅದು ಬೇಕೋ ಬೇಡವೋ ಅನ್ನುವಂಥದ್ದು ನಿರ್ಧಾರ ಮಾಡುವಂತಹ ಅಧಿಕಾರವನ್ನು ಕೊಟ್ಟಿದ್ದು ಡ್ರಾಫ್ಟಿಂಗ್ ಕಮಿಟಿ, ಅಂದರೆ ಅಂಬೇಡ್ಕರ್ ಅವರ ಸಭೆ ಅದನ್ನು ನೋಡ್ಕೋಬೇಕಾಗಿತ್ತು. ಸೊ ಹೀಗೆ 2,000 ಬಾರಿ ಅದನ್ನು ಅಮೆಂಡ್ಮೆಂಟ್ ಮಾಡಿ ಅಷ್ಟು ಅದನ್ನು ಏನು ಹೇಳ್ತೀವಿ ಫಿಲ್ಟರ್ ಮಾಡಿ ಆ ಸಂವಿಧಾನವನ್ನು ರಚನೆ ಮಾಡಿರುವಂಥದ್ದು. ಸೊ ಸಂಪೂರ್ಣವಾದ ಫೈನಲ್ ಡ್ರಾಫ್ಟನ್ನು ಅಂಬೇಡ್ಕರ್ ಅವರ ಕಮಿಟಿ 21 ಫೆಬ್ರವರಿ 1948ಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ನ ಮುಂದ್ಗಡೆ ಇರ್ತಾರೆ. ಸೊ ಈಗ ಪಾರ್ಲಿಮೆಂಟ್ ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು. ಅದನ್ನು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿ, ಸಮಾಲೋಚನೆ ಮಾಡಿ, ಸಮಾವೇಶಗಳು ಮಾಡಿ, ಸೆಷನ್ಸ್ ಎಲ್ಲ ಮುಗಿದು ಓಕೆ ಈಗ ನಮ್ಮ ಸಂವಿಧಾನ ರೆಡಿಯಾಗಿದೆ ಅನ್ನೋ ಅಷ್ಟರೊತ್ತಿಗೆ 26/9/1949 ಏನಿದೆ ಆ ದಿನ ನಮಗೆ ಅಧಿಕೃತವಾಗಿ ಸಂವಿಧಾನ ಘೋಷಣೆ ಆಗಲಿಲ್ಲ. ಸಂವಿಧಾನದ ಪ್ರತಿ ಏನು ಹೇಳ್ತೀವಿ ಅನುಮೋದನೆಯಾಗಿ ಸಿದ್ಧವಾಗಿ ರೆಡಿ ಇತ್ತು. ಆ ದಿನವನ್ನು ನಾವು ಪರಿಗಣೆಗೆ ತೆಗೆದುಕೊಂಡಿರಲಿಲ್ಲ. ಅದನ್ನು 2014ಕ್ಕೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಆಯ್ಕೆಯಾದ ನಂತರ ಆ ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಈ ಸಂವಿಧಾನ ಏನು ರೆಡಿ ಆಯ್ತಲ್ವ ಆ ದಿನವನ್ನು ಸಂವಿಧಾನ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಇವತ್ತಿನ ದಿನ ಏನು ನವೆಂಬರ್ 26 ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾದರೆ ಗಣರಾಜ್ಯೋತ್ಸವ ಯಾವಾಗ? ಜನವರಿ 26, 1950ಕ್ಕೆ ಅಧಿಕೃತವಾಗಿ ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡಲಾಗುತ್ತೆ. ಸೊ ಆ ದಿನವನ್ನು ನಾವು ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೀವಿ. ನೀವು ಕೇಳೋದಾದರೆ ಈ ಒರಿಜಿನಲ್ ಸಂವಿಧಾನವನ್ನು ಎಲ್ಲಿಟ್ಟಿದ್ದಾರೆ, ಯಾರು ಬರೆದ್ರಪ್ಪ ಅಂತ ಹೇಳಿದ್ರೆ ಪ್ರೇಮ್ ಬಿಹಾರಿ ಅನ್ನೋರು ಬರೀತಾರೆ. ಇದನ್ನು ನೀವಿವತ್ತು ಪಾರ್ಲಿಮೆಂಟ್ನ ಲೈಬ್ರರಿಯಲ್ಲಿ ನೋಡಬಹುದು. ಒರಿಜಿನಲ್ ಸಂವಿಧಾನವನ್ನು ಅಲ್ಲಿ ಸ್ಟೋರ್ ಮಾಡಲಿ ಇಡಲಾಗಿದೆ. ಆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಸೆಟ್ ಮಾಡಿದ್ರಲ್ವ 22 ಕಮಿಟಿ, ಆಗ ಅದಕ್ಕಿದ್ದಂಥ ಸಿಂಬಲ್ ಯಾವುದು ಗೊತ್ತಾ? ಆನೆ, ಎಲಿಫೆಂಟನ್ನು ಅವರು ಕಾನ್ಸ್ಟಿಟ್ಯೂಷನಲ್ ಸಿಂಬಲ್ ಆಗಿ ಯೂಸ್ ಮಾಡ್ತಾರೆ. ಅದಾದ ನಂತರ ಕಾನ್ಸ್ಟಿಟ್ಯೂಷನ್ ರೆಡಿ ಆಗುತ್ತೆ. ಆಗ ಅಶೋಕ ಚಕ್ರವನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ನ ಫ್ರಂಟ್ ಪೇಜ್ನಲ್ಲಿ ಹಾಕ್ತಾರೆ. ಸೊ ಗೊತ್ತಾಯ್ತಲ್ವಾ ಕಾನ್ಸ್ಟಿಟ್ಯೂಷನ್ ನಮಗೆ ಎಷ್ಟು ಅವಶ್ಯಕ ಅನ್ನೋದು. ಸೊ ಹಾಗಾಗಿ ನಮ್ಮ ದೇಶ ಅಂತ ಬಂದಾಗ ನಾವು ಅದಕ್ಕೆ ಗೌರವಿಸಲೇಬೇಕು. ನಮ್ಮ ಕಾನೂನಿಗೆ, ನಮ್ಮ ನೆಲಕ್ಕೆ, ಜಲಕ್ಕೆ, ನಮ್ಮ ಭಾಷೆಗೆ ನಾವು ಗೌರವ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.